ರಹಸ್ಯಗಳು ಯಾವಾಗಲೂ ಕತ್ತಲೆಯಲ್ಲೇ ಹುಟ್ಟುವುದಿಲ್ಲ, ಕೆಲವೊಮ್ಮೆ ಅವು ಬೆಳಕಿನಲ್ಲೂ ಅಡಗಿರುತ್ತವೆ. ಕುತೂಹಲವೇ ಸತ್ಯವನ್ನು ತಲುಪಿಸುವ ಮೊದಲ ಹೆಜ್ಜೆ. ನೀವು ಈ ಕಥೆಯಲ್ಲಿ ಬರುವ ಅನುಜ್ನ ಜಾಗದಲ್ಲಿದ್ದರೆ, ಆ ಬೆಟ್ಟದ ಮೇಲೆ ಕಂಡ ರಹಸ್ಯವನ್ನು ಜಗತ್ತಿಗೆ ಹೇಳುತ್ತೀರಾ ಅಥವಾ ಹಳ್ಳಿಯಂತೆ ಅದನ್ನು ಮೌನವಾಗಿ ಕಾಪಾಡುತ್ತೀರಾ? ಬೆಳ್ಳಿಯ ತಿರುವು. ದ ಸಿಲ್ವರ್ ಟರ್ನ್. ಒಮ್ಮೆ ಬೆಂಗಳೂರಿನ ಹತ್ತಿರ ಒಂದು ಹಳ್ಳಿ ಇತ್ತು. ಆ ಹಳ್ಳಿ ಹೆಸರು ನಾಗರಹಳ್ಳಿ. ಆ ಹಳ್ಳಿ ತುಂಬಾ ವಿಶೇಷವಾಗಿತ್ತು, ಏಕೆಂದರೆ ಅಲ್ಲಿ ಒಂದು ವಿಚಿತ್ರ ಶಬ್ದ ಕೇಳಿಸುತ್ತಿತ್ತು. ಆ ಶಬ್ದವನ್ನು ಹಳ್ಳಿಯ ವೃದ್ಧರು ಸಿಲ್ವರ್ ಶಬ್ದ ಎಂದು ಕರೆಯುತ್ತಿದ್ದರು. ರಾತ್ರಿ ಬಿದ್ದರೆ ಆ ಶಬ್ದ ಕೇಳಿಸುತ್ತಿತ್ತು. ಆದರೆ ಯಾರಿಗೂ ಅದು ಎಲ್ಲಿ ಬರುತ್ತದೆ ಎಂದು ಗೊತ್ತಿರಲಿಲ್ಲ. ಈ ಹಳ್ಳಿಯಲ್ಲಿ ಅನುಜ್ ಎಂಬ ಹುಡುಗ ವಾಸಿಸುತ್ತಿದ್ದ. ಅವನು ಬೆಂಗಳೂರಿನಲ್ಲಿ ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ, ಆದರೆ ವಾರಾಂತ್ಯಕ್ಕೆ ಯಾವಾಗಲೂ ತನ್ನ ಹಳ್ಳಿಗೆ ಬಂದು ತಾಯಿಯ ಜೊತೆಗೆ ವಾಸಿಸುತ್ತಿದ್ದ. ಅನುಜ್ಗೆ ಹಳ್ಳಿ ತುಂಬಾ ಇಷ್ಟ, ಏಕೆಂದರೆ ಅಲ್ಲಿ ನೆನಪುಗಳು, ಪ್ರಕೃತಿ ಮತ್ತು ಕಥೆಗಳು ತುಂಬಿದ್ದವು. ಒಂದು ದಿನ ಅನುಜ್ ಹಳ್ಳಿಯ ಮಾರ್ಗದಲ್ಲಿ ನಡೆಯುತ್ತಿದ್ದಾಗ ಬೆಟ್ಟದ ಮೇಲೆ ವಿಚಿತ್ರ ಬೆಳಕು ತೋರಿತು. ಸೂರ್ಯ ಮುಳುಗುತ್ತಿದ್ದಂತೆ ಬೆಟ್ಟದ ತುದಿಯಿಂದ ಬಿಳಿ ಹನಿ ಅವನ ಕಾಲಿಗೆ ಬಿತ್ತು. ಅವನು ಆಶ್ಚರ್ಯಪಟ್ಟ. ಹಳ್ಳಿಯ ವೃದ್ಧರು ಇದನ್ನು ನೋಡಬೇಡ ಎಂದು ಎಚ್ಚರಿಸಿದರು, ಆದರೆ ಅನುಜ್ ಕುತೂಹಲದಿಂದ ಇನ್ನಷ್ಟು ತಿಳಿದುಕೊಳ್ಳಬೇಕೆಂದುಕೊಂಡ. ಆ ರಾತ್ರಿ ಅವನು ಕಾಕೆಯ ಹಳೆಯ ಮನೆಯ ಬಳಿ ಹೋದಾಗ ಅಲ್ಲಿ ಒಂದು ಚಿಕ್ಕ ಬಾಕ್ಸ್ ಕಂಡುಬಂದಿತು. ಅದರಲ್ಲಿ ಹಳೆಯ ಪತ್ರಗಳು ಮತ್ತು ಫೋಟೋಗಳು ಇದ್ದವು. ಫೋಟೋ ಒಂದರಲ್ಲಿ ಬೆಳ್ಳಿಯ ಹಾಳೆಯ ಮೇಲೆ ಮನುಷ್ಯನ ನೆರಳು ಕಾಣಿಸುತ್ತಿತ್ತು. ಅದನ್ನು ನೋಡಿದ ಅನುಜ್ಗೆ ಹಳ್ಳಿಯಲ್ಲಿರುವ ಸಿಲ್ವರ್ ಶಬ್ದದ ರಹಸ್ಯ ಇನ್ನಷ್ಟು ದೊಡ್ಡದು ಎಂದು ತೋಚಿತು. ಅವನ ತಾಯಿ ಕೊಠಡಿಯಲ್ಲಿ ಲ್ಯಾಪ್ಟಾಪ್ ಇತ್ತು. ಅದನ್ನು ಆನ್ ಮಾಡಿದಾಗ ಒಂದು ವಿಡಿಯೋ ನೋಡಲು ಸಿಕ್ಕಿತು. ಅದರಲ್ಲಿ ಯಾರೋ ಬೆಟ್ಟದ ಮೇಲೆ ವಿಚಿತ್ರ ಬೆಳಕು ಹರಿಸುತ್ತಿದ್ದ ದೃಶ್ಯ ಇತ್ತು. ಅನುಜ್ ಅಂದುಕೊಂಡ, ಇದು ಕೇವಲ ಪೌರಾಣಿಕ ಕತೆ ಅಲ್ಲ, ಇದರಲ್ಲಿ ತಂತ್ರಜ್ಞಾನವೂ ಇದೆ. ಅವನು ಬೆಟ್ಟದ ಮೇಲೆ ಹೋಗಿ ಆ ರಹಸ್ಯವನ್ನು ನೋಡಬೇಕೆಂದು ನಿರ್ಧರಿಸಿದ. ಅವನು ರಾತ್ರಿ ಬೆಟ್ಟದ ಮೇಲೆ ಹತ್ತಿದ. ಅಲ್ಲಿ ಬೆಳಕು ಇರಲಿಲ್ಲ, ಆದರೆ ದೊಡ್ಡ ನೆರಳುಗಳು ಚಲಿಸುತ್ತಿದ್ದವು. ಹಕ್ಕಿಗಳ ಕೂಗು, ಮರಗಳ ನಡುವೆ ಗಾಳಿಯ ಶಬ್ದ, ಎಲ್ಲವೂ ಭಯ ಹುಟ್ಟಿಸುತ್ತಿದ್ದವು. ಆದರೂ ಅವನು ಧೈರ್ಯ ಕಳೆದುಕೊಳ್ಳಲಿಲ್ಲ. ಕೊನೆಗೂ ಬೆಟ್ಟದ ತುದಿಗೆ ತಲುಪಿದಾಗ ಅವನು ಒಂದು ಅಚ್ಚರಿಯ ವಸ್ತು ನೋಡಿದ. ಅಲ್ಲಿ ಮಾರುಕಟ್ಟೆಯಂತೆ ಕಟ್ಟಡಗಳು ಇದ್ದವು. ಆದರೆ ಯಾರೂ ಅಲ್ಲಿರಲಿಲ್ಲ. ಮಧ್ಯದಲ್ಲಿ ದೊಡ್ಡ ಬಲ್ಬ್ ಒಂದು ಹಾರುತ್ತಿದ್ದಂತೆ ಹೊಳೆಯುತ್ತಿತ್ತು. ಅದರೊಳಗೆ ಚಿನ್ನದ ಹಾಳೆಗಳು ಚಲಿಸುತ್ತಿದ್ದವು. ಅದೇ ಸಿಲ್ವರ್ ಶಬ್ದದ ಮೂಲ. ಅನುಜ್ ಅದನ್ನು ಸ್ಪರ್ಶಿಸಿದ ತಕ್ಷಣ ಹಳ್ಳಿಯ ಎಲ್ಲಾ ಮನೆಗಳ ದೀಪಗಳು ಒಂದೇ ಹೊತ್ತಿನಲ್ಲಿ ಬೆಳಗಿದವು. ಹಳ್ಳಿಯ ವೃದ್ಧರು ಬಂದು ನಕ್ಕು ಹೇಳಿದರು, ಇದು ನಮ್ಮ ಹಳ್ಳಿಯ ಶಕ್ತಿ. ನಾವು ಈ ಶಬ್ದ ಮತ್ತು ಬೆಳಕನ್ನು ನಮ್ಮ ರಹಸ್ಯವಾಗಿ ಉಳಿಸಿಕೊಂಡಿದ್ದೇವೆ. ಇದು ನಮ್ಮನ್ನು ಪರೀಕ್ಷಿಸಲು ಬಂದವರಿಗೂ ಉತ್ತರ. ನೀನು ಇದನ್ನು ಕಂಡಿದ್ದೀಯೆಂದರೆ ಈಗ ನೀನು ಈ ರಹಸ್ಯದ ಪಾಲುದಾರ. ಅನುಜ್ ತನ್ನ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿದ, ಈ ರಹಸ್ಯವನ್ನು ಹೊರಗೆ ಹೇಳಬಾರದು. ಹಳ್ಳಿಯ ಜನರೊಂದಿಗೆ ಮಾತ್ರ ಹಂಚಿಕೊಂಡು ಈ ಆಶ್ಚರ್ಯಕರ ವಸ್ತುವನ್ನು ರಕ್ಷಿಸಬೇಕು. ಈ ಕಥೆಯಿಂದ ಕಲಿಯಬೇಕಾದ ಪಾಠ ಏನು ಅಂದರೆ, ಜಗತ್ತಿನಲ್ಲಿ ಅನೇಕ ರಹಸ್ಯಗಳಿವೆ. ಕೆಲವು ಕಥೆಗಳು ಕೇವಲ ಭಯ ಹುಟ್ಟಿಸಲು ಅಲ್ಲ, ಅವುಗಳಲ್ಲಿ ಜ್ಞಾನ ಮತ್ತು ತಂತ್ರಜ್ಞಾನವೂ ಅಡಗಿರಬಹುದು. ನಾವು ಧೈರ್ಯದಿಂದ ಹುಡುಕಿದರೆ ಸತ್ಯವನ್ನು ಕಂಡುಹಿಡಿಯಬಹುದು. ಆದರೆ ಯಾವಾಗಲೂ ಸತ್ಯವನ್ನು ಸರಿಯಾಗಿ ಬಳಸಬೇಕು. ರಹಸ್ಯಗಳನ್ನು ಕಾಪಾಡಬೇಕು, ಜನರ ಹಿತಕ್ಕಾಗಿ ಬಳಸಬೇಕು. ಅನುಜ್ ಮಾಡಿದಂತೆ ನಾವು ಕೂಡ ಕುತೂಹಲದಿಂದ ಕಲಿಯಬೇಕು, ಆದರೆ ಅದನ್ನು ತಪ್ಪಾಗಿ ಬಳಸಬಾರದು. ಹೀಗೆ ಕತ್ತಲೆ ಮತ್ತು ಬೆಳಕಿನ ನಡುವೆ ನಿಜವಾದ ಪಾಠ, ಸತ್ಯವೇ ಶಕ್ತಿ.